ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಹಿಮೆಯುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ದೇವರು ಒದಗಿಸಿಕೊಟ್ಟಂತ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವಾದಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸುವವರಾಗಿದ್ದೇವೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವಂತ ದೇವರು ನಮ್ಮ ಮೇಲೆ ಒಂದು ಉದ್ದೇಶ ಇಟ್ಟಿದ್ದಾರೆ, ಹೌದಲ್ವಾ? ಆ ಉದ್ದೇಶವನ್ನ ನೆರವೇರಿಸುವುದಕ್ಕಾಗಿಯೇ ತನ್ನ ಜೀವವುಳ್ಳ ಮಾತಿನ ಮೂಲಕ ನಮ್ಮನ್ನು ಅನೇಕ ಸಂದರ್ಭದಲ್ಲಿ ಧೈರ್ಯಪಡಿಸುತ್ತಾ, ಎಚ್ಚರಿಸುತ್ತಾ, ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ನಡೆಸುತ್ತಾ ಬಲಪಡಿಸ್ಕೊಂಡು ಬರ್ತಿದ್ದಾರೆ. ಆಮೇಲೆ ಅದೇ ರೀತಿಯಲ್ಲಿ ಈ ದಿನ ಆತನ ಉದ್ದೇಶವನ್ನ ನಮ್ಮ ಜೀವಿತದಲ್ಲಿ, ನಮ್ಮೆಲ್ಲರ ಜೀವನದಲ್ಲಿ ನೆರವೇರಿಸಲಿಕ್ಕೆ ಈ ದಿನ ದೇವರು ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಲೂಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 73ನೇ ವಚನ. ನಮ್ಮ ವೈರಿಗಳಿಂದಲೂ ನಮ್ಮನ್ನು ದ್ವೇಷಿಸುವವರೆಲ್ಲರ ಕೈಯಿಂದಲೂ ನಮ್ಮನ್ನು ತಪ್ಪಿಸಿ ರಕ್ಷಿಸಿದ್ದಾನೆ. ಆಮೇನ್, ಹಾಲೆಲೂಯಾ. ಹೌದು ಪ್ರಿಯರೇ, ನಮಗೆ ವೈರಿಗಳಿದ್ರೆ ನಮ್ಮ ಜೀವಿತ ಈ ಒಂದು ಕ್ಷಣ ಇರ್ತಾ ಇರಲಿಲ್ಲ. ವೈರಿಗಳ ಕೈಗೆ ಸಿಕ್ಕಿಕೊಂಡು ನಮ್ಮನ್ನ ನಾವು ಕಾಪಾಡಿಕೊಳ್ಳಲಿಕ್ಕೆ ಆಗದಂತ ಸ್ಥಿತಿಯಲ್ಲಿ ನಾವು ಇದ್ಬಿಡ್ತಿದ್ವಿ. ಆದ್ರೆ ದೇವರು ಹೇಳ್ತಿದೆ, ನಮ್ಮ ವೈರಿಗಳಿಂದ, ನಮ್ಮನ್ನು ದ್ವೇಷಿಸುವವರು ಯಾವಾಗ ಏನ್ ಬೇಕಾದ್ರೂ ಮಾಡ್ತಾರೆ ಪ್ರಿಯರೇ. ಅಷ್ಟು ದ್ವೇಷ, ಅಷ್ಟು ಒಂದು ವೈರತ್ವ ಇರುವಂತ ಪ್ರತಿ ಮನುಷ್ಯರಿಂದ, ಮುಖ್ಯವಾಗಿ ನಮ್ಮ ವೈರಿಯಾದ ಸೈತಾನನಿಂದ ನಮ್ಮನ್ನ ಬಿಡಿಸಿ ರಕ್ಷಿಸಿದಂತ ದೇವರು. ಅವನ ಅಂದುಕೊಂಡ ಇವರು ನನ್ನ ಕೈವಶವಾಗಿದ್ದಾರೆ, ಇವರನ್ನ ಬಿಡಿಸ್ಲಿಕ್ಕೆ ಯಾರು ಇಲ್ಲ, ಇವರು ಇನ್ನ ನರಕಕ್ಕೆ ಗುರಿ ಎಂಬುದಾಗಿ ಅನೇಕ ಸಂದರ್ಭದ ಅವನು ಅನ್ಕೊಂಡಿರ್ಬೋದು. ನಮ್ಮನ್ನ ಪಾಪಮಯವಾದ ಲೋಕದಲ್ಲಿ ಬೀಳಿಸ್ಬೇಕೆಂಬುದಾಗಿ ಪಾಪ ಕೃತ್ಯಗಳನ್ನ ಮಾಡಿಸುತ್ತಾ ನಮ್ಮನ್ನ ನಾವು ಮೋಸಪಡಿಸಿಕೊಳ್ಳುತ್ತಾ ಆತನ ಬಲೆಗೆ ಸಿಕ್ಕಿ ಬಿದ್ದಂತ ಸ್ಥಿತಿಯಲ್ಲಿದ್ವಿ. ಮರಣಕ್ಕೆ ಗುರಿಯಾಗಿದ್ವಿ. ಅನೇಕ ಶಿಕ್ಷೆಗೆ ಪಾತ್ರರಾಗಿದ್ವಿ. ಆ ಒಂದು ಕಟ್ಟನೆ ಅಲ್ಲೂ ಕಡಿಯೋಣ, ಒಂದು ಘೋರವಾದ ಅಂಧಕಾರವಾದಂತ ಒಂದು ನರಕದಲ್ಲಿ ನಾವು ಬೀಳ್ಬೇಕಾಯ್ತು ನಮ್ಮ ಒಂದು ಪಾಪ ಕೃತ್ಯಗಳಿಂದ. ಆದರೆ ಕ್ರಿಸ್ತ ಯೇಸುವು ತಾನೇ ಈ ಧರೆಗಿಳಿದು ಬಂದು ಆತನು ನಮ್ಮ ಎಲ್ಲ ವೈರಿಗಳಿಂದ, ನಮ್ಮನ್ನ ದ್ವೇಷಿಸುವವರಿಂದ, ನಮಗೆ ಹಾನಿ ಮಾಡುವಂತವರಿಂದ, ನಮಗೆ ಕೇಡು ಬಯಸೋವರಿಂದ, ನಮಗೆ ಅಹಿತವನ್ನ ಬಯಸೋವರಿಂದ, ಮುಖ್ಯವಾಗಿ ಆ ಸೈತಾನನಿಂದ ದೇವರು ನಮ್ಮನ್ನ ತಪ್ಪಿಸಿ ರಕ್ಷಿಸಿದ್ದಾರೆ. ಹಾಲೆಲೂಯಾ. ನಮಗೆ ಯಾವ ಅಪಾಯವಾಗದಂತೆ, ನಾವು ಯಾವ ಕೊರತೆಯಲ್ಲಿರದಂತೆ, ನಾವು ಯಾವ ಅಂಧಕಾರಕ್ಕೂ ಗುರಿಯಾಗದಂತೆ, ಯಾವ ಶಿಕ್ಷೆಗೂ ನಾವು ಗುರಿಯಾಗದಂತೆ ಆತನು ತಾನೇ ಶಿಕ್ಷೆಯನ್ನು ಹೊಂದಿಕೊಂಡಿರ್ತೀವಿ. ಅದಕ್ಕಾಗಿಯೇ ದೇವರು ನಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಆಮೇನ್. ಅದು ನಾವು ಜ್ಞಾಪಿಸಿಕೊಳ್ಬೇಕಾಗಿದೆ. ಈ ಒಂದು ಮುಂಜಾನೆ, ಒಂದು ದಿನದಲ್ಲಿ ಅನೇಕ ಸಂದರ್ಭ ಈಗಲೂ ನಿಮಗೆ ಅನ್ನಿಸ್ಬೋದು, ಆ ವೈರಿ, ಆ ದ್ವೇಷಿಸೋರಿದ್ದಾರೆ ನನಗೆ, ಆ ಮನುಷ್ಯನನ್ನು ಯಾವಾಗ ನೋಡಿದ್ರು ಕೂಡ ಕೇಡು ಬಯಸುವಂತವ್ರಾಗಿದ್ದಾರೆ. ನಾನು ಅಂದ್ರೆ ಆಗೋದಿಲ್ಲ ಅವರಿಗೆ, ನಾನು ಎಷ್ಟೋ ಒಳ್ಳೇದು ಮಾಡಿದ್ರು ಅವ್ರು ನನಗೆ ಕೆಟ್ಟದ್ದೇ ಬಯಸ್ತಾರೆ ಎಂಬುದಾಗಿ ಅನೇಕ ಸಂದರ್ಭದಲ್ಲಿ ನೀವು ಅಂದುಕೊಂಡಿರ್ಬೋದು. ಏನಾಗುತ್ತೋ ಏನೋ ಅನ್ನುವಂಥ ಸ್ಥಿತಿಗತಿಗಳಲ್ಲಿರ್ಬೋದು. ನಿಮ್ಮ ಕುಟುಂಬವೇ ಅಂತ ಭಯಂಕರವಾದ ಪರಿಸ್ಥಿತಿಯಲ್ಲಿರ್ಬೋದು. ಮನುಷ್ಯರು ಮಾತ್ರವೇ ಅಲ್ಲ, ಕೆಲವೊಂದು ಪರಿಸ್ಥಿತಿಗಳು ಕೂಡ ನಮಗೆ ಶತ್ರುವಾಗಿ ಕಾಣ್ಬಿಡುತ್ತೆ. ಅದು ಮರಣಕರವಾದ ವ್ಯಾಧಿ ಆಗಿರ್ಬೋದು, ಭಯಂಕರವಾದಂತ ಸಾಲದ ಭಾರ ಆಗಿರ್ಬೋದು, ಭಯಂಕರವಾದಂತ ಇಕ್ಕಟ್ಟಿನ ಪರಿಸ್ಥಿತಿ ಆಗಿರ್ಬೋದು. ಅದೇನ್ ಮಾಡುತ್ತೋ, ಹೇಗೆ ನಾವು ಮುಂದೆ ಹೋಗೋದು, ನಮ್ಮ ಜೀವನ ಇನ್ನ ಇಷ್ಟೇನಾ, ನಾನು ಸಾಯೋವರೆಗೂ ನನ್ನ ಬದುಕಿಷ್ಟೇನಾ ಅನ್ನುವಂಥ ಸ್ಥಿತಿಯಲ್ಲಿ ಅನೇಕ ಸಂದರ್ಭದಲ್ಲಿ ನೀವು ಆಲೋಚನೆ ಮಾಡಿರ್ಬೋದು. ನಿಮಗೆ ಶತ್ರುವಾಗಿ ಕಾಣ್ತಿರುವಂತ
ನಿಮ್ಮನ್ನ ದ್ವೇಷಿಸುವವನಂತೆ ಕಾಣ್ತಿರುವಂತಹ ಪ್ರತಿ ಪರಿಸ್ಥಿತಿಗಳಾಗಿರ್ಬೋದು, ಯಾರೇ ಮನುಷ್ಯರು ಕೂಡ ಆಗಿರ್ಬೋದು, ದೇವರು ಅವರಿಂದ ತಪ್ಪಿಸಿ ನಮ್ಮನ್ನ ರಕ್ಷಿಸಿದಂತ ದೇವರಾಗಿದ್ದಾರೆ. ಹಾಲೆಲೂಯ. ಆಲ್ರೆಡಿ ರಕ್ಷಿಸಿದಂತ ದೇವರು ಪ್ರಿಯ, ರಕ್ಷಿಸಿಕೊಂಡಿದ್ದಾರೆ ನಮ್ಮನ್ನ. ಇನ್ಯಾವ ಹಾನಿ ಆಗೋದಿಲ್ಲ ನಮಗೆ. ನಾವು ಮಾಡ್ಬೇಕಾಗಿರೋ ಒಂದೇ, ಆ ರಕ್ಷಿಸಿದ ಆತನಲ್ಲಿ ನಾವು ಯಥಾರ್ಥವಾಗಿ ನಾವು ಜೀವಿಸ್ಬೇಕು. ಆತನಿಗೆ ಮೆಚ್ಚುಗೆಯಾಗಿ ನೀತಿಯಿಂದ, ನ್ಯಾಯದಿಂದ, ಯಥಾರ್ಥತೆಯಿಂದ ಪ್ರೀತಿ ವಹಿಸುವಂತ ರೀತಿಯಲ್ಲಿ ನಾವು ಜೀವಿಸ್ಬೇಕು. ಅದೇ ನನ್ನ ದೇವರು ಕೇಳ್ತಾ ಇರುವಂಥದ್ದು. ಆತ ನಮ್ಮನ್ನ ಎಷ್ಟೋ ಬಹಳವಾಗಿ ಪ್ರೀತಿಸಿದ್ದಾರೆ. ತನ್ನ ಪ್ರಾಣವನ್ನೇ ನಮಗಾಗಿ ಒಪ್ಪಿಸಿಕೊಟ್ರು. ನಮಗಾಗ್ಬೇಕಾದಂತ ಶಿಕ್ಷೆಯನ್ನ ದೇವರು ಕ್ರಿಸ್ತೇಸುವು ತಾನೇ ಹೊಂದಿಕೊಂಡು ನನಗಾಗ್ಬೇಕು, ನಮಗೆಲ್ಲ ಆಗ್ಬೇಕಾದಂತ ಅವಮಾನಗಳನ್ನ ಕ್ರಿಸ್ತೇಸುವು ತಾನೇ ಹೊಂದಿಕೊಂಡ್ರು. ನಿನಗಾಗಿ, ಕೇವಲ ನಿನಗಾಗಿ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಆಮೇನ್, ಹಾಲೆಲೂಯ. ಅಂತ ಉನ್ನತನಾದಂತ ದೇವರ ಸನ್ನಿಧಿಯಲ್ಲಿ ನಾವು ಹೇಗೆ ಜೀವಿಸ್ತಾ ಇದ್ದೇವೆ? ಇಷ್ಟೆಲ್ಲ ಮಾಡಿದಂತ ಕ್ರಿಸ್ತ ಯೇಸುವಿಗೋಸ್ಕರ ನೀನೇನ್ ಮಾಡ್ತಾ ಇದೆಯಾ, ನಾವೇನ್ ಮಾಡ್ತಾ ಇದ್ದೇವೆ ನೂತನ ವರ್ಷದಲ್ಲಿ? ಸೊ ದೇವರು ಹೇಳ್ತಿದಾರೆ ಮುಂಚಿತವಾಗಿ, ನಾನೇನ ರಕ್ಷಿಸಿಕೊಂಡು ನಿನ್ನನ್ನ ಯಾರು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೇವರು ನಮಗೆ ಹಿತವನ್ನೇ ಬಯಸುವಂತ ದೇವರು, ಅಹಿತವನ್ನ ಬಯಸುವಂತ ದೇವರು ಅಲ್ಲವೇ ಅಲ್ಲ ಪ್ರಿಯರೇ. ಮನುಷ್ಯರಾದರೋ, ಒಡ ಹುಟ್ಟಿದವರೋ, ಸ್ನೇಹಿತರೋ, ಸಂಬಂಧಿಗಳು, ಅಕ್ಕಪಕ್ಕದವರು, ನೀನು ಮಾಡ್ತಿರುವಂತ ಉದ್ಯೋಗದಲ್ಲಿರುವಂತ ಉದ್ಯೋಗಸ್ಥರು, ನಿನ್ನ ಸಹೋದ್ಯೋಗಿಗಳು, ನಿನಗೆ ತಿಳಿದವರೋ ತಿಳಿಯದವರೋ ಯಾವುದೋ ಮೂಲಕವಾಗಿ ನಿನ್ನ ದ್ವೇಷಿಸ್ತಾ ಇರ್ಬೋದು, ನಿನಗೆ ಹಾನಿ ಮಾಡ್ತಾ ಇರ್ಬೋದು, ನೀನ್ ಮಾಡಿದ್ದೆಲ್ಲವೂ ವ್ಯರ್ಥವಾಗುವಂತೆ ಮಾಡ್ತಾ ಇರ್ಬೋದು. ಕೆಟ್ಟ ದೃಷ್ಟಿ ನಿನ್ನ ಮೇಲೆ ಇರ್ಬೋದು, ನಿನ್ನ ಕುಟುಂಬದ ಮೇಲೆ ಇರ್ಬೋದು, ನಿನ್ನ ಮಕ್ಕಳ ಮೇಲೆ ಇರ್ಬೋದು. ಆದರೆ ದೇವರದೆಲ್ಲದಿಂದ ಬಿಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ, ಬಿಡಿಸಿದ್ದಾರೆ. ಸೊ ಅದಕ್ಕಾಗಿ ನಮ್ಮನ್ನ ದೇವರು ಉನ್ನತವಾಗಿ ಪ್ರೀತಿಸುವುದರಿಂದಲೇ ನಾವು ಎಲ್ಲದರಿಂದ ಬಿಡಿಸಿ ಹಿತವನ್ನೇ ಬಯಸುವಂತ ದೇವರಾಗಿದ್ದಾರೆ. ಹಾಲೆಲೂಯ. ಅದಕ್ಕೋಸ್ಕರ ಜಾಗೃತಿ ಆಗಿರೋಣ, ಯಥಾರ್ಥವಾಗಿ ಜೀವಿಸಲಿಕ್ಕೆ ಪ್ರಯತ್ನ ಪಡೋಣ. ನೂತನ ವರ್ಷದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣಪ್ಪ, ಯಥಾರ್ಥತೆಯಿಂದ, ನೀತಿಯಿಂದ, ನ್ಯಾಯಯುತವಾಗಿ ನಾನು ಬದುಕ್ತೇನೆ, ನಿನಗೆ ಮೆಚ್ಚುಗೆಯಾಗಿ ನಾನು ಬದುಕ್ತೇನೆ. ನೀನು ನನಗೋಸ್ಕರ ಎಷ್ಟೆಲ್ಲ ಮಾಡಿದ್ಯಪ್ಪ, ನಿನಗೋಸ್ಕರ ನಾನು ಯಥಾರ್ಥತೆಯಿಂದ ನೀನು ಬಯಸೋ ರೀತಿಯಲ್ಲಿ ನಾನು ಜೀವಿಸ್ತೇನೆ ಎಂಬುದಾಗಿ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ದೇವರು ಖಂಡಿತವಾಗಿ ನಮಗೆ ಸಹಾಯ ಮಾಡುವಂತ ದೇವರು, ಪರಿಶುದ್ಧಾತ್ಮನ ಮೂಲಕ ನಮ್ಮನ್ನು ಮುನ್ನಡೆಸುವಂತ ದೇವರಾಗಿದ್ದಾರೆ. ಆಮೇನ್. ನಿಮ್ಮ ಏನೇ ವಿಜ್ಞಾಪನೆಗಳು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸಿಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ಸ್ತೋತ್ರ. ನಮ್ಮ ವೈರಿಗಳಿಂದ, ದ್ವೇಷಿಸುವವರಿಂದ ತಪ್ಪಿಸಿ ರಕ್ಷಿಸಿದ ಆತನೇ ನಿನಗೆ ಸ್ತೋತ್ರಪ್ಪ. ಈ ವಾಗ್ದಾನವನ್ನು ನೋಡ್ತಿರುವಂತ ಪ್ರತಿಯೊಬ್ಬೊಬ್ಬರಿಗೂ ಅಪ್ಪ, ಅವರವರೇ ಆದಂತ ಶತ್ರುಗಳಿರ್ಬೋದು, ವೈರಿಗಳಿರ್ಬೋದು, ಎಲ್ಲರನ್ನ ಬಿಡಿಸಿದ ಆತನು ಅಪ್ಪ, ನಾವು ನಿನ್ನ ಸನ್ನಿಧಿಯಲ್ಲಿ ಯಥಾರ್ಥತೆಯಿಂದಲೂ ನೀತಿಯಿಂದಲೂ ಬದುಕಲಿಕ್ಕೆ ಕೃಪೆ ಮಾಡಿಕೊಡು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವನ ಪರಲೋಕದ ತಂದೆಯೇ. ಆಮೇನ್. Praise the Lord.